ಎಂತ ಗೊತ್ತಾ, ವೀಕೆಂಡ್ ಅಲ್ಲಿ ಚಿಕ್ಕಪೇಟೆ ಕಾಲ್ ಹಾಕೋದಂದ್ರೆ ದೊಡ್ಡ ಟಾಸ್ಕ್ ನೋಡಿ. ವೀಕೆಂಡ್ ಅಲ್ಲಿ ಚಿಕ್ಕಪೇಟೆ ಬಗ್ಗೆ ಯೋಚನೆ ಮಾಡಿದ್ರು ಭಯ ಆಗುತ್ತೆ. ಯಾಕಂದ್ರೆ ಕಾಲ್ ಇಡೋದಿಕ್ ಜಾಗ ಇರೋದಿಲ್ಲ, ಇನ್ನು ಹೋಗೋದೆ ಎಲ್ಲಿ. ಆದ್ರೆ ನಮ್ಗೆ ಸಿಗೋದೇ ವೀಕೆಂಡ್ ಒಂದಲ್ವಾ. ವೀಕ್ ಡೇಸ್ ಅಲ್ಲಿ ಹೋಗ್ಬೇಕು ಅಂತ ಅನ್ಸುತ್ತೆ, ಆದ್ರೆ ಲೀವ್ ಸಿಗ್ಬೇಕಲ್ಲ. ಹಬ್ಬದ ಶಾಪಿಂಗ್ ಅಂತ ಹೇಳಿ ನಾನು ನಮ್ಮ ಪಮ್ಮಿ ಸಂಡೇ ಚಿಕ್ಕಪೇಟೆ ಕಡೆ ಹೊರಟ್ವಿ. ಆದ್ರೆ ಚಿಕ್ಕಪೇಟೆನಲ್ಲಿ ಹೋದ ತಕ್ಷಣ ಹೊಟ್ಟೆ ಹಸಿವಾಗಕ್ ಸ್ಟಾರ್ಟ್ ಆಯ್ತಾ. ಫಸ್ಟ್ ಏನಾದ್ರು ಹೊಟ್ಟೆಗೆ ತಿನ್ಕೊಂಡು ಬೇರೆ ನೋಡೋಣ ಅಂತ ಹೇಳಿ ಸುದರ್ಶನ್ ಹೋಗಿ ಫಸ್ಟ್ ಏನಾದ್ರು ಕೇಳಿದ್ರೆ ಅಲ್ಲಿದ್ದು ಇದೊಂದೇ ಸ್ಯಾಂಡ್ವಿಚ್, ಅದು ಈರುಳ್ಳಿ ಸ್ಯಾಂಡ್ವಿಚ್ ಅಥವಾ ವೆಜ್ ಸ್ಯಾಂಡ್ವಿಚ್ ನಮಗ್ ಗೊತ್ತಾಗ್ಲಿಲ್ಲ. ಆಮೇಲೆ ನನ್ಗೆ ಡೌಟ್ ಬಂದಿರೋದು, ಎಂತ ಏನಾದ್ರು ಸುದರ್ಶನ್ ಅಲ್ಲಿ ಫ್ರೀ ಕೊಡ್ತಾ ಇದಾರ ಬಟ್ಟೆ ಅಂತ, ಏನಾದ್ರು ಕೆಜಿಗೆ ತೂಕ ಕೊಡ್ತಾ ಇದಾರಾ ಅಂತ. ಯಾಕಂದ್ರೆ ಆ ಲೆವೆಲ್ ಅಲ್ಲಿ ಎಲ್ಲಾ ತೆಗೆದು ನೋಡಿ ಎಲ್ಲ ಬಿಸಾಕಿದ್ರು. ಈಗೆಲ್ಲ ಮರ್ಚೋದೇ ದೊಡ್ಡ ಕೆಲಸ ಆಗಿತ್ತು. ನಾವು ಜಾಸ್ತಿ ಹುಡುಕ್ಲಿಲ್ಲ, ನಮ್ಗೆ ಹುಡ್ಕೋ ಪೇಷನ್ಸ್ ಇರ್ಲಿಲ್ಲ. ಹಾಗೆ ಕಣ್ಣಿಗೆ ಕಾಣಿಸಿರೋ ಒಂದ್ 3 ಇಷ್ಟ ಆಗಿರೋ ಸ್ಯಾರಿ ತಗೊಂಡ್ ಬಂದ್ವಿ. ಬಂದು ಕ್ಯಾಬ್ ಬುಕ್ ಮಾಡೋಣ ಅಂತ ಅಂದ್ರೆ ಕ್ಯಾಬ್ ಎಲ್ಲಿ ಬುಕ್ ಆಗತ್ತೆ, ಅರ್ಧ ಗಂಟೆ ಕಾದ್ವಿ. ಆಮೇಲೆ ಇನ್ನೇನ್ ಮಾಡೋದು ಅಂತ ಹೇಳಿ ಮೆಟ್ರೋದಲ್ಲಿ ನಿಂತಿರೋ ಜನ ನೋಡೇ ನಮಗ್ ಭಯ ಆಗೋಯ್ತು. BTM ಅಲ್ಲಿ ಮೆಟ್ರೋ ಸ್ಟಾರ್ಟ್ ಆದ್ಮೇಲೆ ಒಂದಿನೂ BTM ಅಲ್ಲಿ ಬಂದು ಇಳ್ಕೊಂಡಿರ್ಲಿಲ್ಲ. ಹಂಗೆ BTM ಅಲ್ಲಿ ಮೆಟ್ರೋ ಸ್ಟೇಷನ್ ನೋಡ್ದಂಗ್ ಆಯ್ತು.